ಬೆಂಡೆಕಾಯಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಬೆಂಡೆಕಾಯಿ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ ಈ ಥರ ಹೆಚ್ಕೋಬೇಕು, ಆಮೇಲೆ ಹಸಿರುಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇವಾಗ ಬೆಂಡೆಕಾಯಿ ಹಸಿಮೆಣಸಿನ್ಕಾಯಿ ಎರಡನ್ನೂ ಒಂದರಲ್ಲೇ ಹಾಕಿ ಉರಿಬೇಕು ಚೆನ್ನಾಗಿ. ಈ ಥರ ಚೆನ್ನಾಗಿ ಉರಿಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಳ್ರಿ, ಲೋ ಫ್ಲೇಮಲ್ಲೇ ಬೇಡ. ಆಮೇಲೆ ಇದು ತೋರಿಸ್ತಾ ಇದ್ದೀನಿ, ನನ್ನ ಚಾನಲ್ಲಿಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ನೀವು ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ. ಹೀಗೆ ಹುರ್ಕೊಂಡಿರೋದನ್ನು ಈ ಥರ ಒಂದು ಮಿಕ್ಸಿ ಜಾರಗಳಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರೊಳಗೆ ಇದನ್ನು ಹಾಕ್ಕೊಂಡು ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಾಕಿಂದ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಎಷ್ಟು ಇಡಿಸುತ್ತೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಇವಾಗ ಏನು ಮಾಡಬೇಕು ಅಂದರೆ ಗ್ರೈಂಡ್ ಮಾಡಬೇಕು. ಈ ಥರ ಗ್ರೈಂಡ್ ಮಾಡಬೇಕು. ಅಂದರೆ ಜಾಸ್ತಿ ನುಣ್ಣು ಮಾಡ್ಕೋಬಾರ್ದು. ಇದನ್ನು ಸ್ವಲ್ಪ ತೊದ್ಲ ಬದಲ ಅಂದರೆ ತರಿ ಇರಬೇಕು. ಈ ಥರ ನೋಡಿ ಮಾಡ್ಕೋಬೇಕು. ಸಾಕು, ಇಷ್ಟೇ ಇಟ್ಟರೆ ಈ ಚಟ್ನಿ ಚೆಂದ. ಇದನ್ನು ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೋಬೇಕು ಅಷ್ಟೇ. ಇಷ್ಟೇ ಬೆಂಡೆಕಾಯಿ ಚಟ್ನಿ. ಇದನ್ನು ನುಣ್ಣಗೆ ರುಬ್ಕೋಬಾರ್ದು, ಈ ಥರ ತರಿಯಾಗಿರಬೇಕು. ಇಷ್ಟು ಮಾಡಿದರೆ ಆಯಿತು ಬೆಂಡೆಕಾಯಿ ಚಟ್ನಿ. ಈಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡೋಣ. ಈಗ ಇಷ್ಟು ಬೆಂಡೆಕಾಯಿ ಚಟ್ನಿ ರೆಡಿ ಆಯಿತು. ಇದು ಚಪಾತಿಗೆ, ರೊಟ್ಟಿಗೆ ಭಾಳ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಬೆಲ್ ಬಟನ್ ಹೊಡೀರಿ. ಈ ಬೆಂಡೆಕಾಯಿ ಚಟ್ನಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಒಂದು ಶೇರ್ ಮಾಡಿಕೊಡಿ. ಧನ್ಯವಾದಗಳು.